ಹೊಸ ಶೀಟ್ ಮಾಡೋಣ. ರೈಟ್ ಬಟನ್ ಕ್ಲಿಕ್ ಮಾಡಿ ಇನ್ಸರ್ಟ್ ಮಾಡ್ಬೋದು, ಇಲ್ಲ ಈ ಪ್ಲಸ್ ಸಿಂಬಲ್ನ ಮಾಡಿದ್ರೆ ಹೊಸ ಶೀಟ್ ಆಗುತ್ತೆ. ಈಗ ಇಲ್ಲಿಂದ ಫುಲ್ ಸೆಲೆಕ್ಟ್ ಮಾಡಿಬಿಟ್ಟು ಕಾಪಿ ಪೇಸ್ಟ್. ಸೊ ಈ ಫುಲ್ ರೋನೇ ಏನೇನಿದೆಯೋ ಎಲ್ಲ ಕಿತ್ತಾಕ್ಬೇಡ. ಫೈಂಡ್ ದ ಮಿಸ್ಸಿಂಗ್ ನಂಬರ್ ಅಲ್ಲ, ಆರ್ಡರ್ ಆಫ್ ಆಪರೇಷನ್ಸ್. ಎರಡು ಥರದ್ದಿದೆ, ಒಂದು ನಂಬರ್ಸು, ಇನ್ನೊಂದು ಆಪರೇಷನ್ಸು. ಆಪರೇಷನ್ಸ್ ಯಾವ್ಯಾವ ಥರದ್ದು ಬೇಕು ಸೆಪರೇಟಾಗಿ 1 2 3 4 5 ಮಾಡೋಣ. ಯಾವ್ಯಾವ ಆಪರೇಷನ್ಸ್ ಬೇಕು? ಸಿಂಗಲ್ ಕೋಟ್ ಪ್ಲಸ್ ಪುನಃ ಸ್ಪೇಸು, ಸಿಂಗಲ್ ಕೋಟ್ ಮೈನಸ್ ಸ್ಪೇಸು, ಡಿವಿಷನ್ನು ಸ್ಲ್ಯಾಶ್ ಮಲ್ಟಿಪ್ಲಿಕೇಶನ್. ಈಗ ಮಲ್ಟಿಪ್ಲಿಕೇಶನ್ಗೆ ನಾವು ಇಲ್ಲಿ ತನಕ ಎಕ್ಸ್ ಹಾಕ್ಕೋತಾ ಇದ್ವು, ಆದರೆ ಇಲ್ಲಿ ನಾವು ಕಂಪ್ಯೂಟರ್ಸಲ್ಲಿ ಸ್ಟಾರ್ ಅಂತ ಇರುತ್ತೆ. ಇಷ್ಟು ಆಪರೇಷನ್ಸ್ ನಾವು ಮಾಡಬೇಕು. ಹಿಂದೆ ಥರ ನಾವೇನು ಮಾಡೋಣ, ಮೊದಲು ಇಲ್ಲಿ ಮಾಡ್ಕೊಂಬೋಣ, ಆಮೇಲೆ ಅಲ್ಲಿ ಮಾಡೋದು ಈಸಿ ಆಗುತ್ತೆ. ನಮಗೆ ನಂಬರ್ ಬೇಕು, ರ್ಯಾಂಡ್ ಬಿಟ್ವೀನ್ ಇದು ಮತ್ತು ಇದು, ಈ ಥರ ಒಂದೊಂದು ಕಾಲಮ್ ಬಿಟ್ಬಿಟ್ಟು ಮಾಡೋಣ. 5 ತನಕ 6 ತನಕ ಇರಲಿ. ಸ್ವಲ್ಪ ಝೂಮ್ ಮಾಡೋಣ ಕಾಣೋ ಥರ. ಇಲ್ಲಿ ಏನು ಬರಬೇಕು? ಇಲ್ಲಿ ಇದರಿಂದ ಯಾವುದೋ ಒಂದು ಬರಬೇಕು. ವಿ ಲುಕ್ಅಪ್, ವರ್ಟಿಕಲ್ ಲುಕ್ಅಪ್. ಮೊದಲನೇದು ಲುಕ್ಅಪ್ ವ್ಯಾಲ್ಯೂ. ಏನು ಹುಡುಕಬೇಕು? ಯಾವ್ದಾರ ನಂಬರ್ ಹುಡುಕಬೇಕು. ರ್ಯಾಂಡ್ ಬಿಟ್ವೀನ್ 1, 5, ಹೇಳಬೇಕು. ಈ ಟೇಬಲ್ ಎರೆ ಅಂತ ಇದೆಯಲ್ಲ, ಇದು ಎಲ್ಲಿ ಹುಡುಕಬೇಕು ಅಂತ, ಇಲ್ಲಿ ಹುಡುಕಬೇಕು. ಹುಡುಕದ ಮೇಲೆ ಎಷ್ಟನೇ ಕಾಲಮ್ನ ಇಲ್ಲಿ ತೋರಿಸ್ಬೇಕು? ಸೊ 2ನೇ ಕಾಲಮ್ನ ತೋರಿಸ್ಬೇಕು. ಸೊ ಎಂಟರ್ ಬಂತ. ಈಗ F9 ಒತ್ತಾ ಇರಿ, ನೋಡಿ ಅದು ಬೇರೆ ಬೇರೆದು ಬರ್ತಾ ಇರುತ್ತೆ. ಪ್ಲಸ್ ಮೈನಸ್ ಡಿವೈಡ್, ಡಾಲರ್ 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 ಡಾಲರ್. ಆಯಿತಾ? ಈಗ ಇಲ್ಲಿ ಕಾಪಿ ಮಾಡೋಣ. ಆಯಿತಾ? ಈಗ ಇಲ್ಲಿ ಕಾಪಿ ಮಾಡೋದು, ಇಲ್ಲಿ ಕಾಪಿ ಮಾಡೋದು, ಕಾಪಿ ಅಲ್ಲ, ಇಲ್ಲ ಕೊನೆಯಲ್ಲಿ ಬೇಕಿಲ್ಲ. ಈಗ ಇದು ತುಂಬ ದೊಡ್ಡ ಕಾಲಮ್ ಆಗೋಯ್ತು. ಸೊ ಇದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಡಬಲ್ ಕ್ಲಿಕ್ ಮಾಡಿದ್ರೆ ಮಿನಿಮಮ್ ಎಷ್ಟು ಬೇಕೋ ಅಷ್ಟರಲ್ಲಿ ತೋರಿಸುತ್ತೆ. ಈ ನಂಬರ್ಸ್ ಇದೆಯಲ್ಲ, ಇದು ದೊಡ್ಡ ನಂಬರ್ಸು ಇರಬಹುದು. ಆ ಕಾಲಮ್ಸ್ನ ಸೆಲೆಕ್ಟ್ ಮಾಡಿ ಇದನ್ನ ಕಾಪಿ ಮಾಡಿ ಕೆಳಗೆ ಪೇಸ್ಟ್ ಮಾಡಿದ್ರೆ ಏನಾಗುತ್ತೆ? ಓಕೆ, ಕರೆಕ್ಟಾಗಿ ಬರ್ತಾ ಇದೆ. ಇನ್ನೊಂದು ಸರಿ ಕರೆಕ್ಟಾಗಿ ಬರ್ತಾ ಇದೆಯಾ? ಓಕೆ. ಸೊ 2 ಸಮದು ಆಯಿತು. ಇಲ್ಲಿ ಇದನ್ನ ದೊಡ್ಡದು ಮಾಡೋಣ. ಏನು? ಪ್ಲಸ್ ಇದು, ಆಮೇಲೆ ಆ್ಯಂಡ್ ಮಾಡಿದ್ರೆ ಏನು ಮಾಡುತ್ತೆ? ಅದು ಜೊತೆಲಿ ಸೇರಿಸ್ಕೊಂಡು ಮಾಡುತ್ತೆ. ಇನ್ನು ಆ್ಯಂಡ್ ಬೇಕಿಲ್ಲ. ಸೊ ಡೈರೆಕ್ಟಾಗಿ ಎಂಟರ್. ನೋಡಿ ಒಂದು ಪ್ರಾಬ್ಲಮ್ ಥರ ಬಂತ. ಈಗ ಇದನ್ನು ಕೆಳಗೆ ಕಾಪಿ ಮಾಡಿದ್ರೆ ಏನಾಗುತ್ತೆ? ಕೆಳಗಡೆದು ಬೇರೆ ಸಂಬಂಧಪಡುತ್ತೆ, ಅದೇ ಬೇರೆ ಆಪರೇಷನ್ಸು. ತುಂಬ ದೊಡ್ಡ ಆಗುತ್ತಲ್ವ. ಚಿಕ್ಕ ಕ್ಲಾಸಸ್ಗೆ ಸಿಂಪಲ್ ಆಗಿರಬೇಕು. ಸಿಂಪ್ಲೆಸ್ಟ್ ಅಂದರೆ ಏನು? 1ರಿಂದ 1. ಇದೇ ಬೇರೆ ಸಮ್ಮು, ಇದೇ ಬೇರೆ ಸಮ್ಮು. 2 ನಂಬರ್ದು, 3 ನಂಬರ್ದು, ಆ ಥರ ಇದ್ದರೆ ಚೆನ್ನಾಗಿ. ರ್ಯಾಂಡ್ ಬಿಟ್ವೀನ್ 1, ಸೊ ಇದು 1 to 6 ಯಾವುದೋ ಒಂದು ನಂಬರ್ ಕೊಡುತ್ತೆ. ಇದು ಇಲ್ಲಿಗೆ ಪೇಸ್ಟ್ ಮಾಡೋಣ. ಸೊ ಇಲ್ಲಿ 3 ಆಯಿತು, 2 ಆಯಿತು. ಸೊ ಅರ್ಥ ಏನು ಇದ್ರದ್ದು? 3, 2 ಅಂದರೆ ಇಲ್ಲಿ 3 ಇರಬೇಕು. ಸೊ 3 ಇರಬೇಕು ಅಂದರೆ 1 to the power of 1 minus 1 ಅಷ್ಟೇ 3 ಅಂದರೆ. 2 ಅಂದರೆ 1 plus 1. ಅದಕ್ಕೆ ನಾವೇನು ಮಾಡೋದು? ಇಲ್ಲಿ ಮೇಲೆ 1 ಇದು ಮೊದಲನೇದು, 2 2 ಇದು ಎರಡನೇದು, ಇದು 3 3, 4 4, 5 5, 6. ಇದನ್ನ
ಇಫ್ ಕಂಡೀಷನ್ ಹಾಕ್ಬೋದು. ಇಫ್ ಇದು ಮೊದಲನೇ ಆಪರೇಷನ್ ಅಲ್ವಾ, ಇದು ಗ್ರೇಟರ್ ದೆನ್ ವಾಟ್, ಇದು ಗ್ರೇಟರ್ ಇದ್ರೆ ಇದು, ಇಲ್ಲ ಅಲ್ಲ ಅಂದರೆ ಏನೂ ಬೇಡ, ಸುಮ್ಮನೆ ಡಬಲ್ ಕೋಟ್ಸು. ಈಗೇನಾಯಿತು, 3 ಸಮ್ಸ್ ಬರಬೇಕಲ್ವಾ, ಸೊ ಉಲ್ಟಾ ಆಗೋಯ್ತು, ಇದೇನು ತೋರಿಸ್ತಾ ಇಲ್ಲ. ಗ್ರೇಟರ್ ದೆನ್ ಜಾಗದಲ್ಲಿ ಲೆಸ್ ದೆನ್ ಆರ್ ಈಕ್ವಲ್ ಟು ಕೊಡಬೇಕು. ಬಂತಾ? ಇಲ್ಲಿ ಕಾಪಿ ಮಾಡಿದಾಗ ಏನಾಯಿತು, ಈಗ 3ನ ನೋಡ್ತಾ ಇಲ್ಲ, ಇದು ನೆಕ್ಸ್ಟ್ ಕಾಲಮ್ ನೋಡ್ತಾ ಇದೆ. ಆ ಕಾಲಮ್ ಹೆಡಿಂಗ್ ಚೇಂಜ್ ಆಗಬಾರ್ದು, ಸೊ ಅದಕ್ಕೆ $. ಈಗ ಪುನಃ ಕಾಪಿ ಪೇಸ್ಟ್ ಮಾಡೋಣ. ಈಗ ಇದು ಓಕೆ, ಇದು ಓಕೆ, ಇದು ಓಕೆ, R ಬಂದ್ಬಿಡ್ತಾ. ಸೊ ಚೇಂಜ್ ಮಾಡೋಣ, F9 ಒತ್ತೋಣ. ಈಗ 1, ಸೊ 1 ಇರುವಾಗ ಇದೂ ಬರಬಾರ್ದು, ಸೊ ಈಕ್ವಲ್ ಟು ತೆಗೆದು ಹಾಕ್ಬೇಡ. ಈಗ ಪುನಃ F9 ಒತ್ತೋಣ. 2, ಸೊ 1 2 ಬಂತಾ. 3ನೇದು ಬರ್ತಾ ಇಲ್ಲ ನೋಡಿ, 4ನೇದಿಲ್ಲ, 5ನೇದಿಲ್ಲ. ಸೊ 2 ಸಮ್ಮು ಇಲ್ಲಿಂದ ಇಲ್ಲಿ ತನಕನೇ ಬರಬೇಕು. ಓಕೆ, ಈಗ ಈ ನಂಬರ್ಸು ಕಾಣಬಾರ್ದು. ಇದು ಯಾವ ಥರ ಇದು ಗಾಯಬ್ ಆಗ್ಬಿಡ್ತೋ ಇಲ್ಲಿಂದ, ಅದೇ ಥರ ಇದು ಗಾಯಬ್ ಆಗ್ಬಿಡ್ತು. ಪುನಃ ಸೇಮ್ ಕಂಡೀಷನ್ ಇಲ್ಲಿಗೂ ಹಾಕಬೇಕು. ಇಲ್ಲಿಂದ ಕಾಪಿ ಮಾಡೋಣ. ಕಾಪಿ ಮಾಡಿಬಿಟ್ಟು ಕಂಡೀಷನ್ ತನಕ ಹಾಕಿಬಿಟ್ಟು ಈಗ W7 ಅಲ್ಲ V7, V7ಗೂ ಈಗ ಕಾಪಿ ಮಾಡಿದಾಗ V ಚೇಂಜ್ ಆಗಬಾರ್ದು. ಸೊ ಈಗ ಇದನ್ನು ಕಾಪಿ ಮಾಡಿ ಇಲ್ಲಿ ಪೇಸ್ಟು 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 ಆಯಿತಾ. ಈಗ ಇದು 2 ಬರಬೇಕು. 2 ಬರಬೇಕು ಅಂದರೆ ಏನಾಗಬೇಕು, ಇದು ಬರಬೇಕು. ಸೊ ಅಂದರೆ ಏನು, ಇದು ಲೆಸ್ ದೆನ್ ಆರ್ ಈಕ್ವಲ್ ಟು ಅಂತ ಚೆಕ್ ಮಾಡಿದ್ರೆ ಬರಬೇಕು. ಸೊ 4 ಆಯಿತಾ. ಸೊ 1 2 3 4. ಸೊ ಇಲ್ಲಿ ಕಾಪಿ ಮಾಡಬೇಕು. ಈಗ ಪೇಸ್ಟ್ 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 ಪೇಸ್ಟ್. 1 ಸಮ್ ಅಂದರೆ ಬರೀ ಒಂದೇ ನಂಬರ್ ಬರುತ್ತೆ. ಈಗ F9 ಒತ್ತೀನಿ, 2. ಸೊ 1 × 1. ಪುನಃ F9 ಒತ್ತೀನಿ, 2. ಪುನಃ F9 ಒತ್ತೀನಿ, 3. ಸೊ 1/1 × 1. ಪುನಃ F9 ಒತ್ತೀನಿ, 1. 5. ಸೊ 1 to the power of 1 divided by 1 plus 1 × 1. 5 ನಂಬರ್ಸು, 4 ಆಪರೇಷನ್ಸ್. ಈಗ ಇದನ್ನ ನಾನು ಕೆಳಗೆ ಕಾಪಿ ಮಾಡ್ತೀನಿ. ಈಗ ಕೆಳಗೆ ಕಾಪಿ ಮಾಡಿದಾಗ ಏನಾಯಿತು, ಇಲ್ಲಿ ಗಾಯಬ್ ಆಗ್ಬಿಡ್ತು. ಇಲ್ಲಿ ಗಾಯಬ್ ಆಗಬಾರ್ದು, ಏನೋ ಪ್ರಾಬ್ಲಮ್ ಆಗಿದೆ. ಏನು ಪ್ರಾಬ್ಲಮ್ ಆಗಿದೆ ಅಂದರೆ ಇದಕ್ಕೆ ಕಂಪೇರ್ ಮಾಡಬೇಕು, ಆದರೆ ಇದು ಇಲ್ಲಿ ಕಂಪೇರ್ ಮಾಡ್ತಾ ಇದೆ. ಇದೇನು ಇದು ಮೇಲಕ್ಕೆ ಹೋಗಬೇಕು. ಸೊ ಇದನ್ನ ಮೇಲೆ ಕೆಳ್ಕೊಂಡು ಹೋಗ್ಬೇಕು. ಈ ಈಗ ನೋಡಿ W7 W8 ಆಗಿಬಿಡ್ತಾ ಇದೆ, ಹೌದಲ್ವೋ. ಸೊ ಅದನ್ನು ಫಿಕ್ಸ್ ಮಾಡಬೇಕು ನಾವು. ಸೊ ಇಲ್ಲಿ ಇದಕ್ಕೂ $. ಸೊ ಈಗ ಮೊದಲು ಇತ್ಲ ಕಡೆ ಕಾಪಿ ಮಾಡಬೇಕು. ಫಾರ್ಮುಲಾನಲ್ಲಿ ಏನೇ ಚೇಂಜ್ ಮಾಡಿದ್ರು ಮೊದಲು ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಕಾಪಿ ಮಾಡಬೇಕು. ಈಗ ಇಲ್ಲಿಂದ ಕೆಳಗೆ ಕಾಪಿ ಮಾಡಬೇಕು. ಈಗ ಇಲ್ಲಿ ಬರಲಿಲ್ಲ, ಯಾಕೆ, ಇದು ಓಕೆ. ಈಗ ಇದುವೇ ಪ್ರಾಬ್ಲಮ್ ಕೊಡ್ತಾ ಇದೆ ನೋಡಿ. ಇದನ್ನು ಕಂಪೇರ್ ಮಾಡಬೇಕು, ಆದರೆ ಕೆಳಕ್ಕೆ ಬಂದ್ಬಿಟ್ಟಿದೆ. ಸೊ ಇದುವೇ V7 ಆಗಬೇಕು, 7 ಆಗಬೇಕು. ಇಲ್ಲಿಗೆ ಹೋಗಿ ಮಾಡೋಣ. V7 ಇದೆಯಲ್ಲ, 7 ಚೇಂಜ್ ಆಗಬಾರ್ದು. ಸೊ ಅದಕ್ಕೂ $1 ಹಾಕೋಣ. ಈಗ F9 ಒತ್ತೋಣ. ಈಗ ನೋಡಿ, ಇದರಲ್ಲಿ 6 ಇದೆಯಾ, ಫುಲ್ ಆಗಿದೆ. ಇದರಲ್ಲಿ 2 ಇರೋದಾ, 1 - 1. ಪುನಃ F9. ಸೊ ಇಲ್ಲಿ 4, ಇಲ್ಲಿ 5. ಇಲ್ಲಿ ನಾನು 1 1 ಕೊಟ್ಟಿದ್ದೀನಿ, ಅದಕ್ಕೆ ಬರೀ 1 1 ನಂಬರೇ ಕೊಡ್ತಾ ಇದೆ. ಸೊ ಇಲ್ಲಿ 1 ರಿಂದ 3 ತನಕ ಕೊಟ್ಟರೆ ಏನಾಗುತ್ತೆ, ಇಲ್ಲಿ ನೋಡಿ
ಆಮೇಲೆ ಬರೀ ಒಂದೇ ಒಂದು ಕೊಟ್ಬಿಟ್ರೆ ಏನಾಗುತ್ತೆ, ಇದು ಬರೀ ಒಂದು ನಂಬರ್ ಬಂದ್ಬಿಡುತ್ತೆ, ಆನ್ಸರ್ ಅದೇ ನಂಬರ್ ಇರುತ್ತೆ. ಸೊ ಅದು ಮೀನಿಂಗ್ಲೆಸ್ಸು. ಇಲ್ಲಿ 1 ಬರಬಾರ್ದು. ಸೊ ಇದಕ್ಕೇನು ಮಾಡಬೇಕು, ರ್ಯಾಂಡ್ ಬಿಟ್ವೀನ್ 2 to 6. 2 ಅಂದ್ರೂ ಏನಾಗುತ್ತೆ 1 + 1, ಸಿಂಪಲ್ ಪ್ರಾಬ್ಲಮ್ ಆಗಬೇಕು. ಸೊ ಕಮ್ಮಿ ಅಂದ್ರೂ 3 ಇರಬೇಕು. ಇಲ್ಲಿ ಪೇಸ್ಟ್ ಮಾಡೋಣ. ಈಗ ನೀವು F9 ಒತ್ತಾ ಇರಿ, ಸಿಂಗಲ್ ನಂಬರ್ ಬರಲ್ಲ. 5 6 3 6 ಇಷ್ಟಾಯ್ತಾ. ಈಗ ಇದನ್ನ ನಾವು ಕೆಳಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳೋದು. ಈಗ ನೋಡಿ, ಈಗ ಇದನ್ನ ಕೆಳಗೆ ಕಾಪಿ ಮಾಡ್ಕೊಳ್ಳೋದು. ಇಲ್ಲಿ ಬರೀ 3 ಇರಬೇಕು, 3 ನಂಬರ್ಸ್ದು ಸಮ್ ಇರಬೇಕು. 3 3 3, ಇಲ್ಲಿ 4 4 4 4, ಆ ಥರ ಗ್ರ್ಯಾಜುವಲ್ ಆಗಿ ಕಾಂಪ್ಲಿಕೇಟೆಡ್ ಹೋಗಬೇಕು. ಇಲ್ಲಿ ನಾವು 3 ಹಾಕ್ಬೋಣ, 3 ಕೊಡೋಣ, 3 3. ಈಗ ಇಲ್ಲಿ 4 4 4. ಸೊ ಈಗ ನೋಡಿ, ಸ್ಟಾರ್ಟಿಂಗಲ್ಲಿ ಸಿಂಪಲ್ ಆಗಿದೆ, ಮುಂದಕ್ಕೆ ಹೋಗ್ತಾ 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 ಹಾರ್ಡ್ ಆಗುತ್ತೆ. ಈಗ ಇದನ್ನ ಸೆಂಟರ್ ಆಗೋ ಜಾಗದಲ್ಲಿ ನಾವು ಇದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಈ ಥರ ಮಾಡಬೇಡ. ಈಗ ಇಲ್ಲಿ ಬೇಕಾದ್ರೆ ಇನ್ನೊಂದು ಕಾಲಮ್ ಹಾಕ್ಬೇಡ, ಸ್ವಲ್ಪ ಗ್ಯಾಪ್ ಇರಲಿ. ಈಗ ಇಲ್ಲಿ ಮಕ್ಕಳು ಆನ್ಸರ್ ಬರೀಬೇಕು. ಸೊ ಮರ್ಜ್ ಅಂಡ್ ಸೆಂಟರ್. ಅದೇ ಥರ ಕೆಳಕ್ಕೆ ಆಲ್ ಬಾರ್ಡರ್. ಈಗ ಇಲ್ಲಿ ಇನ್ಸರ್ಟ್ ರೋ, ಇಲ್ಲಿ ಇನ್ಸರ್ಟ್ ಇಲ್ಲಿ ಆನ್ಸರ್ ಬರುತ್ತೆ. ಕಾಪಿ ಪೇಸ್ಟ್ ಮಾಡಿಬಿಟ್ಟು ಇಲ್ಲಿ ಡಿಲೀಟ್ ಮಾಡಬೇಡ. ಆಯ್ತಲ್ಲ, ಇದು ಕಾಪಿ. ಈಗ ಮಿಸ್ಟೇಕ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ಇದ್ರದ್ದು ಆನ್ಸರು ತೋರಿಸ್ಬೇಡ. ಇಲ್ಲಿ ಫಾರ್ಮುಲಾಸ್ಗೆ ಹೋಗಿ, ಇಲ್ಲಿ ನೇಮ್ ಮ್ಯಾನೇಜರ್ ಅಂತ ಇದೆ. ಈಗ ಇಲ್ಲಿ ನ್ಯೂ ಅಂತ ಮಾಡೋಣ. ನ್ಯೂ ಮಾಡಿಬಿಟ್ಟು ಹೆಸರು ಕೊಡೋಣ, ಏನೋ ಒಂದು ಹೆಸರು. ಸೊ ಸಾಲ್ವ್ ರೆಫರ್ಸ್ ಟು ನಲ್ಲಿ ಪ್ಲಸ್ ಇವ್ಯಾಲ್ಯೂಯೇಟ್ ಇದು ಕೊಟ್ಬೇಡ. ಓಕೆ, ಈಕ್ವಲ್ ಟು ಸಾಲ್ವ್ ಮಾಡ್ತಾ ಇಲ್ಲಿ 1 ಸೆಕೆಂಡ್ ನೇಮ್ ಮ್ಯಾನೇಜರ್ಗೆ ಹೋಗಿ ಅದನ್ನು ಹುಡುಕಬೇಕು. ಈಗ ಸಾಲ್ವ್ ಡಿಲೀಟ್, ಆ ಡಾಲರ್ನ ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡಬೇಕು. ಈಗ 9 ಅಲ್ಲ 11 ಇರಬೇಕು ಇದು, ಯಾಕೆಂದರೆ ಚೇಂಜ್ ಮಾಡಿಬಿಟ್ಟಿತ್ತು. ಕ್ಲೋಸ್. ಈಗ ಇದನ್ನ ಮೇಲಕ್ಕೆ ಕಾಪಿ ಮಾಡಬಹುದು. ಸಿಂಪಲ್ ಆಗಿ ಮಾಡಬೇಕು ಅಂದ್ರೆ ಈ ಥರ ಬಂದ್ಬಿಟ್ರಂತೂ ಪವರ್ ಆಫ್ ಬಂದ್ಬಿಟ್ರಂತೂ ದೊಡ್ಡ ನಂಬರ್ ಬಂದ್ಬಿಡುತ್ತೆ. ಚಿಕ್ಕ ನಂಬರ್ ಇಡಬೇಕು. ಸೊ 1 2 3 ಇದನ್ನೇ ಪುನಃ ಪೇಸ್ಟ್ $B9 ಈ ಥರ ಕೊಟ್ಬಿಟ್ರೆ ಆವಾಗ ಏನಾಗುತ್ತೆ, ಈಗ ನೋಡಿ ನಾನು ಕಾಪಿ ಮಾಡ್ತೀನಿ, ಇದನ್ನ ಎಳ್ಕೊಂಡು ಹೋಗ್ತೀನಿ. ಸೊ ಇದನ್ನ ಎಳ್ಕೊಂಡು ಇಲ್ಲಿಗೆ ಹಾಕ್ತೀನಿ. ಆವಾಗ ಈ ಕಾಲಮ್ ನಂಬರ್ ಚೇಂಜ್ ಆಗಲ್ಲ. ಈಗ ಇದನ್ನ ನಾನು ಕೆಳಗೆ ಕಾಪಿ ಮಾಡಿದ್ರು ಕರೆಕ್ಟಾಗೇ ಬರುತ್ತೆ. F9 ಇಷ್ಟನ್ನು ಸೆಲೆಕ್ಟ್ ಮಾಡಿ ಈಗ ಇದನ್ನು ಎಳ್ಕೊಂಡು ಇಲ್ಲಿಗೆ ತೊಗೊಂಬೋಣ. ಇಲ್ಲ ನೆಕ್ಸ್ಟ್ ಕಾಲಮ್ಗೂ ತೊಗೊಂಡೋದ್ರೆ ಆಗುತ್ತೆ. ಇದನ್ನು ನಾವು ಫಾರ್ಮ್ಯಾಟ್ ಹೋಗಿ ನಂಬರ್ ಇದೆಯಲ್ಲ ಇಲ್ಲಿ ಫ್ರಾಕ್ಷನ್ ಅಂತ ಮಾಡ್ಬೋದು. ಅಪ್ ಟು 3 ಡಿಜಿಟ್ಸ್ ಕೊಟ್ಬಿಟ್ರೆ ಈಗ ಇದು ನೋಡಿ, ಇದು ಫ್ರಾಕ್ಷನ್ಸಲ್ಲಿ ತೋರಿಸುತ್ತೆ. F9 ಈಗ ನೋಡಿ 4/2 2 ಮತ್ತು 6ನೇ ಭಾಗ. ಈಗ ಮಕ್ಕಳು
ಈ ಆನ್ಸರ್ ಬರೋ ತನಕ ಟ್ರೈ ಮಾಡ್ತಾ ಇರಬೇಕು. ಇಲ್ಲಿಂದ ಸೆಲೆಕ್ಟ್ ಮಾಡಿಕೊಂಡು ಇದೆಲ್ಲೋ ಎಕ್ಸ್ಟ್ರಾ ಹೊರಟೋಗಿದೆ, ಇಲ್ಲಿ ತನಕ ಹೊರಟೋಗಿದೆ. ಸೊ ಮರ್ಜ್ ಆ್ಯಂಡ್ ಸೆಂಟರ್ನ ತೆಗೆದು ಹಾಕ್ಬಿಟ್ಟು ಇಲ್ಲಿಂದ ಇಲ್ಲಿ ತನಕ ಮರ್ಜ್ ಆ್ಯಂಡ್ ಸೆಂಟರ್ ಮಾಡಬೇಕು. ಪ್ಲಸ್ ಇದನ್ನ ಲೆಫ್ಟ್ ಆಯ್ತಲ್ಲ, ಇಲ್ಲಿಂದ ಸೆಲೆಕ್ಟ್ ಮಾಡಿಕೊಂಡು ಏನು ಪೇಜ್ ಲೇಔಟ್, ಪ್ರಿಂಟ್ ಏರಿಯಾ, ಸೆಟ್ ಪ್ರಿಂಟ್ ಏರಿಯಾ. ಈಗ ಪೇಜ್ ಬ್ರೇಕ್ ಪ್ರಿವ್ಯೂ ಇದರಲ್ಲಿ ಕ್ಲಿಯರಾಗಿ ಕಾಣುತ್ತೆ, ಎರಡನೇ ಪೇಜ್ಗೆ ಹೋಗ್ತಾ ಇರೋದು. ಇದನ್ನು ಮೊದಲು ಕಡಿಮೆ ಮಾಡೋಣ, ತುಂಬ ಗ್ಯಾಪ್ ಆಗೋಯ್ತು. ಇದನ್ನೆಲ್ಲನೂ ಮರ್ಜ್ ಆ್ಯಂಡ್ ಸೆಂಟರ್ ತೆಗೆದು ಹಾಕ್ಬಿಡೋಣ. ಇದನ್ನು ನಾವು ಹಿಂದಕ್ಕೆ ತಗೊಳ್ಳೋಣ, ಆಯಿತಾ. ಈಗ ಇದು ಫುಲ್ಲನ್ನು ಇಲ್ಲಿಗೆ ತಂದುಬಿಡೋಣ. ನಂಬರ್ ಆಫ್ ಆಪರೇಷನ್ಸ್. ಈಗ ಇದೆಲ್ಲ ಕಾಣದಲ್ಲೇ ಇದ್ದರೂ ನಡೆಯುತ್ತೆ. ಸೊ ಇದನ್ನೆಲ್ಲ ಹೈಡ್ ಮಾಡಬೇಡ, ಸೇವ್ ಮಾಡಿ ಕ್ಲೋಸ್.